ಭಾರತ ಎಥೆನಾಲ್ ಉತ್ಪಾದನೆಯಲ್ಲಿ ದೊಡ್ಡ ಸಾಧನೆ ಮಾಡಿದೆ. ಆದರೆ ಈಗ ದೇಶಕ್ಕೆ ಹೊಸ ತಲೆನೋವು ಶುರುವಾಗಿದೆ. ಬೇಡಿಕೆಗೆ ಮೀರಿದ ಎಥೆನಾಲ್ ಉತ್ಪಾದನೆ ಡಿಸೆಂಬರ್ 2025ರೊಳಗೆ ಸಾಧಿಸಬೇಕಿದ್ದಂತ E20 ಗುರಿಯನ್ನ ಭಾರತ 5 ವರ್ಷ ಮುಂಚೆಯೇ ತಲುಪಿದೆ. ಅಂದ್ರೆ ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಯಶಸ್ವಿಯಾಗಿದೆ. ಆದರೆ ಈಗ ಸಮಸ್ಯೆ ಏನ್ ಗೊತ್ತಾ? ಭಾರತ ವರ್ಷಕ್ಕೆ ಸುಮಾರು 2,000 ಕೋಟಿ ಲೀಟರ್ ಎಥೆನಾಲ್ ಉತ್ಪಾದಿಸಬಲ್ಲದು. ಆದರೆ ಬೇಡಿಕೆ ಕೇವಲ 1,100 ಕೋಟಿ ಲೀಟರ್ ಮಾತ್ರ. ಈ ಸಮಸ್ಯೆಗೆ ಪರಿಹಾರ ಎಂದರೆ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್, ಅಂದರೆ 85% ಅಥವಾ 100% ಎಥೆನಾಲ್ನಲ್ಲೇ ಓಡುವಂತ ಕಾರುಗಳು. ಟಾಟಾ ಮೋಟಾರ್ಸ್ 2026 ಮುಗಿಯೋದ್ರೊಳಗೆ ಮೊದಲ ಫ್ಲೆಕ್ಸ್ ಫ್ಯೂಯಲ್ ಕಾರ್ ತರುವುದಾಗಿ ಘೋಷಿಸಿದೆ. ಆದರೆ ದೇಶದ ಪೆಟ್ರೋಲ್ ಬಂಕ್ಗಳು ಇನ್ನೂ E85 ಅಥವಾ E100 ಇಂಧನಕ್ಕೆ ಸಿದ್ಧವಾಗಿಲ್ಲ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಉತ್ಪಾದನೆ, ತಮಿಳುನಾಡಿನಲ್ಲಿ ಕೊರತೆ. ಹೀಗಾಗಿ ಈಗ ಸರ್ಕಾರದ ಮುಂದಿರುವ ದೊಡ್ಡ ಪ್ರಶ್ನೆ ಅಂದ್ರೆ E20 ಇಂದ E25 ಕಡೆ ಹೋಗ್ಬೇಕಾ ಅಥವಾ ಭಾರತ ಫ್ಲೆಕ್ಸ್ ಫ್ಯೂಯಲ್ ಕ್ರಾಂತಿಗೆ ಸಿದ್ಧವಾಗಬೇಕಾ ಅನ್ನೋದು.